ಬೆಳಗಾವಿ ಅಧಿವೇಶನ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಗುರುಮಿಟ್ಕಲ್ನ ಶಾಸಕರಾಗಿರುವಂಥ ಶರಣಗೌಡ ಕಂದಕೂರವರು ಗುರುಮಿಟ್ಕಲ್ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಎಲ್ಲರಿಗೂ ಭಾಳ ಸಂತೋಷ ಆಗ್ತಾ ಇತ್ತು. ಯಾಕಂದರೆ ಯಾವುದೇ ಪಕ್ಷ ಇರಲಿ, ಜನರ ಮತಗಳನ್ನ ಹಾಕಿ ಆರಿಸಿ ಬಂದ ಮೇಲೆ ಸರ್ವರು ನಮ್ಮವರು ಅಂತಕ್ಕಂಥ ನಾವು ಮತಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಅವ್ರ ಕರ್ತವ್ಯ. ಆದರೆ ಅವರು ಮತಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಮಾತಾಡಲಾರ್ದೆ ಸರ್ಕಾರದಿಂದ ನೇಮಕವಾಗಿರುವಂಥ ಅಧಿಕಾರಿಗಳ ಬಗ್ಗೆ ಅವ್ರು ಮಾತಾಡ್ತಾರಂದ್ರೆ, ಯಾಕಂದರೆ ಇದು ಒಂದೇ ಸಲ ಅಲ್ಲ, ಇದಕ್ಕಿಂತ ಮುಂಚೆ ಒಂದ್ಸಲ ಆಗಿತ್ತು, ಒಂದ್ಸಲ ಇದೇ ಥರ ಅಧಿಕಾರಿಗಳು ಅಲಿಗೇಷನ್ ಮಾಡಿದ್ರೆ ಅದೇ ಏನು ಅರ್ಥ ನಾವು ತಿಳ್ಕೋಬೇಕು. ಅಧಿಕಾರಿಗಳು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಅಂತ ತಿಳ್ಕೊಬಹುದಾ, ಅಥವಾ ಏನು ಗುರುಮಿಟ್ಕಲ್ನಲ್ಲಿ ಅಭಿವೃದ್ಧಿ ಆಗಬಾರ್ದು ಅಂತ ದೃಷ್ಟಿ ಇರ್ಬೋದು ಅಂತ ತಿಳ್ಕೊಬೋದು. ಯಾಕಂದರೆ ಇವತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆಯಾಗಿ ಇವರ ಒಂದು ಮಾರ್ಗದರ್ಶನ ಮೇಲೆ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಮತಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇವರು ಅಧಿಕಾರಿಗಳು ಇವ್ರ ಮಾತು ಕೇಳ್ತಾ ಇಲ್ಲ, ಅವ್ರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಧಿವೇಶನದಲ್ಲಿ, ನನ್ನ ಮಾತು ಯಾರು ಕೇಳಲಾಗ್ಯಾರ, ಗುರುಮಿಟ್ಕಲ್ನಲ್ಲಿ ನಮ್ಮ ಮಾತು ಯಾರು ಕೇಳ್ತಾರೆ ಅಂತ ಒಬ್ಬ ಶಾಸಕರಾಗಿ ಅದರಲ್ಲಿ ನಾವು ಏನಂತ ತಿಳ್ಕೋಬೇಕು? ಇವರು ಆಡಳಿತ ವೈಫಲ್ಯ ಅಂತ ತಿಳ್ಕೋಬೇಕಾ, ಅಥವಾ ಅಧಿಕಾರಿಗಳ ಮೇಲೆ ದೌರ್ಜನ್ಯ ತರ ತಿಳ್ಕೋಬೇಕಾ, ಅಥವಾ ಅಧಿಕಾರಿಗಳು ಬ್ಲ್ಯಾಕ್ ಮೇಲ್ ಮಾಡೋದಂತ ತಿಳ್ಕೋಬಹುದು. ಇವತ್ತು ಭ್ರಷ್ಟಾಚಾರ ಅಂತಾರ. ಇವತ್ತು ನನಗೆ ಅನಿಸಿದ ಮಟ್ಟಿಗೆ ಇವತ್ತು ನಮ್ಮ ಗುರುಮಿಟ್ಕಲ್ನಲ್ಲಿ ಈಗ ಮೊನ್ನೆ ಶಾಂತಗೌಡ ಬಿರಾದರ್ ಅವರು, ತಹಸೀಲ್ದಾರ್ ಅವರು ಒಂದು 15-20 ದಿವಸ ಹಿಂದೆಗಡೆ ಸುದ್ದಿ, ಶಾಂತಗೌಡ ಬಿರಾದರ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ವೀರಣ್ಣ ದೊಡ್ಡಮನಿ, ಇವರಿಬ್ಬರು ಕೂಡಿ ಕಾನೂನ ಬಾಹಿರವಾಗಿ ಆಗಿರ್ತಕ್ಕಂಥ ಮರಳು ಈ ನಮ್ಮ ಹೌಸಿಂಗ್ ಬೋರ್ಡ್ ಇದರಲ್ಲಿ ಏನು ಡಂಪ್ ಮಾಡಿದ್ರು. ಇವ್ರಿಗೆ ಮಾಹಿತಿ ಇರಲಿಲ್ಲ, ಯಾರೋ ತಂದ ಮರಳನ್ನು ಸ್ಟಾಕ್ ಮಾಡಿದ್ರು. ತಕ್ಷಣ ಇವರು ಗೊತ್ತಾದ ಮೇಲೆ ಇವರು ಅಲ್ಲಿ ಸ್ಪಾಟ್ಗೆ ಹೋಗಿ ಅದನ್ನು ಅವರ ಕಾನೂನಾತ್ಮಕವಾಗಿ ಅದನ್ನು ತನಿಖೆ ಮಾಡಿ ಸುಮಾರು 60,000 ರೂಪಾಯಿ ರಾಯಲ್ಟಿಯನ್ನು ಕಟ್ಟಿಸಿದ್ರು. ರಾಯಲ್ಟಿ ಅಂದರೆ ನೇರವಾಗಿ ಗೌರ್ಮೆಂಟ್ ಹೋಗ್ತಕ್ಕಂಥ ರಿಸಿಪ್ಟ್. ಅದು ರಾಯಲ್ಟಿ ಇವಾಗ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅದನ್ನು ಯಾಕೆ ರಾಯಲ್ಟಿ ಮಾಡ್ತಾ ಇದ್ರು? ಅದನ್ನು ಅವ್ರು ಏನಾದ್ರು ದುಡ್ಡು ಮಾತಾಡಿಕೊಂಡು ಅಲ್ಲೇ ಬಿಟ್ಬಿಡ್ತಾ ಇದ್ರು. ಅವರು ಅದ್ರ ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಇವರು ಮಾಡಿದ್ದು ತಪ್ಪದಂತ ತಿಳ್ಕೊಂಡು ಸರ್ಕಾರಕ್ಕೆ ರಾಯಲ್ಟಿ ದುಡ್ಡುವನ್ನು ಕಟ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಗುರುಮಿಟ್ಕಲ್ನಲ್ಲಿ ಮಾಡಿದ್ದಾರೆ. ಇವತ್ತು ಎಷ್ಟೋ ಹಲವಾರು ಟಿಪ್ಪರ್ಗಳು, ಹಲವಾರು ಟ್ರ್ಯಾಕ್ಟರ್ಗಳು, ಬಹಳಷ್ಟು ಜನರ ಮೇಲೆ ಕೇಸ್ಗಳಾಗಿದೆ. ಟ್ರ್ಯಾಕ್ಟರ್ ರಾಯಲ್ಟಿ ಇರೋದ ಟಿಪ್ಪರ್ಗಳು ಬಂದರೆ, ರಾಯಲ್ಟಿ ಇರೋದ ಟ್ರ್ಯಾಕ್ಟರ್ಗಳು ಬಂದರೆ ಅದನ್ನು ಜಪ್ತಿ ಮಾಡಿ ಕಾನೂನು ಪ್ರಕಾರವಾಗಿ ಅದರ ಮೇಲೆ ಕೇಸನ್ನು ದಾಖಲೆ ಮಾಡಿ ಇವತ್ತು ಕೋರ್ಟಿಗೆ ಕೊಡ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಗುರುಮಿಟ್ಕಲ್ನಲ್ಲಿ ಭ್ರಷ್ಟಾಚಾರ ಏನಿದೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ, ನಿಮಗೆಲ್ಲ ಪತ್ರಕರ್ತ ಮಿತ್ರರು ಗೊತ್ತಿದೆ. ಇವತ್ತು ಭ್ರಷ್ಟಾಚಾರ ಎಲ್ಲಿ ನಡೆದಿದೆ, ದೌರ್ಜನ್ಯ ಎಲ್ಲಿ ನಡೆದಿದೆ. ಇವತ್ತು ಮೊನ್ನೆ ಹೈಮಸ್ಸು ಎಲ್ಲ ಟಿವಿ ಮಾಧ್ಯಮದಲ್ಲಿಗೂ ಬಂತು, 26 ಕೋಟಿ ರೂಪಾಯಿ MLA ಅನುದಾನ, KKRDP ಅನುದಾನದಲ್ಲಿ 26 ಕೋಟಿ ಶಾಸಕರ ಅನುದಾನ ಬಂದ ಮೇಲೆ ಆ ದುಡ್ಡನ್ನು ಅಭಿವೃದ್ಧಿಗೆ ಬಳಸಲಾರ್ದಂಗೆ ಸೋಲಾರ್ ಲೈಟ್ಗಳು ಬಳಸ್ತಕ್ಕಂಥ ಕೆಲಸ ಇವತ್ತು MLA ಅವರು ಮಾಡಿದ್ದಾರೆ ನಮ್ಮ ಗುರುಮಿಟ್ಕಲ್ ಶಾಸಕರು. ಅದು ತಾವು ಎಲ್ಲಾದರೂ ಭಾಳ ಟಿವಿ ಮಾಧ್ಯಮದಲ್ಲಿ ಅದು ರೇಟ್ 1 ಲಕ್ಷ 80 ಅಥವಾ 2 ಲಕ್ಷ ಒಳಗಿದ್ರೆ ಅದನ್ನು 10 ಲಕ್ಷ ಎಸ್ಟಿಮೇಟ್ ಮಾಡಿಸಿದ್ದಾರೆ. ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ, ಟಿವಿ ಮಾಧ್ಯಮದಲ್ಲೂ ಬಂದಿದೆ. ಅದು ಭ್ರಷ್ಟಾಚಾರ ಅಲ್ಲ,
ಅದೇ ಒಂದು ವೇಳೆ 26 ಕೋಟಿ ಒಂದು ವೇಳೆ 50 ಲಕ್ಷ ಒಂದು ಹಳ್ಳಿಗೆ ಹಾಕಿದ್ರೆ ಒಂದು 50 ಹಳ್ಳಿ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಏಜೆನ್ಸಿ ಮುಖಾಂತರ ನೀವು ಅವ್ರಿಗೆ ಏಜೆನ್ಸಿಯನ್ನು ಕೊಟ್ಟು ಏಜೆನ್ಸಿಯವ್ರ ಮುಖಾಂತರ ಈ 2 ಪಟ್ಟು 3 ಪಟ್ಟು ಬಿಲ್ ಹಾಕ್ಸ್ಕೊಂಡು ಅಂತಹ ವ್ಯವಹಾರ ನಿಮ್ಮ ಗುರುಮಿಟ್ಕಲ್ ಮತಕ್ಷೇತ್ರ ನಿಮ್ಮ ಅನುದಾನದಲ್ಲಿ ನಡೀತಾ ಇದ್ರೆ ಇದಕ್ಕೆಲ್ಲ ಭ್ರಷ್ಟಾಚಾರ ಯಾವುದಿರ್ಬೋದು. ಇವತ್ತು ಹಿಂದಿನ ಕಾಲದಲ್ಲಿ ಇವತ್ತು ಈಗ ಮೊನ್ನೆ ನಮ್ಮ ಉಮೇಶ್ ಜಾಧವ್ ಅವರು ಗುರುಮಿಟ್ಕಲ್ ಬಂದಿದ್ದರು. ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರ, ಖರ್ಗೆ ಸಾಹೇಬರು 8 ಸಲ ಗೆದ್ದಿದ್ದು ಓಟ್ ಚೋರಿಯಿಂದ ಗೆದ್ದಿರೋ ಅಂತ ತೋರಿಸ್ತಾರೆ. ಎಲ್ಲಿಂದಪ್ಪ ಓಟ್ ಚೋರಿ? ಅವರು 72ರಿಂದ ಅವ್ರು ಹಂಗೆ ಗೆದ್ದಿಲ್ಲ. ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ನೋಡಿ. ಅವಾಗ ಅಂದಿನ ಕಾಲದಲ್ಲಿ ಗುರುಮಿಟ್ಕಲ್ 72 ಹೆಂಗಿತ್ತು, ಈಗಿನ ಕಾಲ 2008 ತನಕ ಹೆಂಗಾಗಿತ್ತು, ಅದನ್ನ ಜನ ಮೆಚ್ಚಿಕೊಂಡು ನಮ್ಮ ಊರಿಗೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ನಾಯಕರನ್ನು ಗುರುತಿಸಿ ಅವ್ರಿಗೆ ಪದೇ 8 ಸಲ ಓಟ್ ಮತ ಹಾಕಿ ಆರಿಸ್ತಕ್ಕಂಥ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ನೀವೇನು ಮಾಡಿದ್ರಪ್ಪ? ನೀವನ್ನ ಒಂದ್ಸಲ ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದ ಕಲಬುರಗಿಯಿಂದ ಲೋಕಸಭಾ ಸದಸ್ಯರಾಗಿದ್ರಿ. ನಿಮ್ಗೆ ಯಾಕೆ ಜನ ತಿರಸ್ಕಾರ ಯಾಕೆ ಮಾಡಿದ್ರು? ಈಗ ನೀವು ಒಂದು 2-3 ಸಲ 4 ಸಲ ಗೆದ್ದಬಹುದಾಗಿತ್ತು. ನೀವು ಅಭಿವೃದ್ಧಿ ಕಡೆ ಗಮನವನ್ನು ಕೊಟ್ಟರೆ ನೀವು ಆಸೆ ಬರ್ತಿದ್ರು. ಒಂದೇ ಸಲ ನಿಮ್ಗೆ ಜನ ತಿರಸ್ಕಾರ ಮಾಡಿ ಮನೆಗೆ ಯಾಕೆ ಕಳಿಸಿದ್ದಾರೆ? ಆದರೆ ನೀವು ಅಭಿವೃದ್ಧಿ ಕಡೆ ಗಮನ ಕೊಟ್ಟಿಲ್ಲ, ಸಾರ್ವಜನಿಕರ ಗಮನ ಕೊಟ್ಟಿಲ್ಲ. ಯಾರೇ ಇರ್ಬೋದು, ಇವತ್ತು ಜನಪರವಾಗಿ ಕೆಲಸ ಮಾಡಿದ್ರೆ, ಅಭಿವೃದ್ಧಿ ಕಡೆ ಕೆಲಸ ಮಾಡಿದ್ರೆ, ಸಾರ್ವಜನಿಕರು ಏನು ತೊಂದರೆ ಇದೆ ಅದನ್ನ ಅವ್ರ ಸಮಸ್ಯೆಗಳನ್ನು ಸ್ಪಂದನೆ ಕೊಟ್ಟರೆ ಜನರು ಓಟ್ ಮತಗಳು ಹಾಕೇ ಹಾಕ್ತಾರೆ. ನಿಮ್ಗದು ಬೇಕಾಗಿಲ್ಲ. ಸುಮ್ಮನೆ ಬೇರೆಯವ್ರ ಮೇಲೆ ಟೀಕೆ ಮಾಡ್ತಕ್ಕಂಥ ಕೆಲಸ ಮಾಡೋದು ಬಿಡಬೇಕು. ಇವತ್ತೇನು ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಸರ್ಕಾರ ಇದೆ. ಇವತ್ತು 3 ವರ್ಷ ಸಮೀಪ ಬರ್ತಾ ಇದೆ ಸರ್ಕಾರ ರಚನೆಯಾಗಿ. ಇವತ್ತು ನಾವು ಏನು ಜನರಿಗೆ, ಏನು ಸಾರ್ವಜನಿಕರಿಗೆ, ಮಹಿಳೆಯರಿಗೆ, ರೈತರಿಗೆ ಯಾವ ರೀತಿಯಿಂದ ಸೌಲಭ್ಯಗಳು ಕೊಡ್ಬೇಕಾದ ಸೌಲಭ್ಯವನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ತಾವು ಅದನ್ನ ಸಹಿಸಲಾಗಂಗೆ ಅದರ ಸಹಸಕ ನಿಮ್ಮಿಂದ ಆಗಂಗಿಲ್ಲ. ಇವತ್ತು ಬಿಜೆಪಿದವರು ಇರ್ಬೋದು, JDS ಪಕ್ಷದವರು ಇರ್ಬೋದು, ಅದನ್ನ ಸಹಸಕ ಆಗ್ಲಾರ್ದಂಗೆ ತಾವು ಏನಾದರೂ ಒಂದು ಮನಸ್ಸಿಗೆ ಬಂದಂಗ ಮಾತುವನ್ನು ಆಡಿದ್ರೆ ಹೆಂಗೆ? ಅದಕ್ಕಾಗಿ ತಾವು ಗುರುಮಿಟ್ಕಲ್ ಬಗ್ಗೆ ಮಾತಾಡಬೇಕಾದ್ರೆ ನೀವು ಅಭಿವೃದ್ಧಿ ಪರ ಮಾತಾಡ್ರಿ. ಗುರುಮಿಟ್ಕಲ್ ಬಗ್ಗೆ ಮಾತಾಡಬೇಕಾದ್ರೆ ಸಾರ್ವಜನಿಕ ಪರವಾಗಿ ಮಾತಾಡ್ರಿ, ರೈತರ ಪರವಾಗಿ ಮಾತಾಡ್ರಿ. ಇವತ್ತು ರೈತರು ಎಷ್ಟು ಕಂಗಾಲಾಗಿದ್ದಾರೆ. ಇವತ್ತು ಅತಿವೃಷ್ಟಿ ಮಳೆ ಆಗಿರೋದ್ರಿಂದ ಗುರುಮಿಟ್ಕಲ್ ಇಡೀ ನಮ್ಮ ರಾಜ್ಯ ಎಷ್ಟು ರೈತರು ಕಂಗಾಲಾಗಿದ್ದಾರೆ. ಒಂದು ದಿವಸ ರೈತರ ಪರವಾಗಿ ಧ್ವನಿಯನ್ನು ಎತ್ತಿದ್ರೆ ನೀವು. ಇವತ್ತು ನೀವು ಬಿಜೆಪಿಯವರು JDS ಅಲಯನ್ಸ್ ಅಂತ ಹೇಳ್ತಾ ಇದ್ರಿ. ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ತಾವು ಮಾತಾಡಬಹುದಿಲ್ಲ. ಅತಿವೃಷ್ಟಿಯಿಂದ ನಮ್ಮ ರೈತರು ಕಂಗಾಲಾಗಿದ್ದಾರೆ, ಏನು ಬೆಳೆಗಳು ಆಗಿರಲಿಲ್ಲ. ಮತ್ತು ನಿಮ್ಮ ಕೇಂದ್ರ ಸರ್ಕಾರದ ಪರಿಹಾರ ಕೊಡಿ ಅಂತ ಕೇಳ್ರಿ. ಏನು ರೈತರ ಪರವಾಗಿ ನಿಂತಿರ್ತಕ್ಕಂಥ ಸರ್ಕಾರಕ್ಕೆ ಟೀಕೆ ಮಾಡೋದು ಒಂದೇ ಗೊತ್ತಾ? ಹಾಗಾಗಿ ಯಾವುದೇ ಮಾತಾಡಬೇಕಾದ್ರೆ ಸ್ವಲ್ಪ ಗಮನಿಸಿ ಮಾತಾಡಬೇಕು. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಯಾವುದೇ ಅಧಿಕಾರಿಗಳು ಇರಲಿ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ತಪ್ಪಿದ ಅವ್ರಿಗೆ ಇದು ಪರಿಣಾಮ ಸಿಗ್ತದೆ. ಆದರೆ ನೀವು ಹೇಳ್ದಂಗೆ ಕೇಳಿದ್ರೆ, ನೀವು ಹೇಳ್ದಂಗ ಅದು ಕಾನೂನು ಚೌಕಟ್ಟು ಇಲ್ಲದಿದ್ದರೂ ಕೂಡ ಅದನ್ನು ಮಾಡಿದ್ರೆ ಯಾರು ಮಾಡ್ತಾರ? ದಬಾವ ಹಾಕಿ ತಾವು ದೌರ್ಜನ್ಯವನ್ನು ಮಾಡಿ ಇವತ್ತು ತಾವು ಗೊತ್ತಿದೆ ಎಂತೆಂಥ ಘಟನೆಗಳು ಆದವು ಗುರುಮಿಟ್ಕಲ್ನಲ್ಲಿ. ಪ್ರಜಾಸೌಧ ಕಾರ್ಯಕ್ರಮದಲ್ಲಿ ಆದು ಮೊನ್ನೆ ಇದು ಕೆಲವೊಂದು ಕಾರ್ಯಕ್ರಮಗಳು ಮಾಡಿದ್ರು. ಗುರುಮಿಟ್ಕಲ್ನಲ್ಲಿ ಸಂಘಟನಾ ಸ್ಥಾಪನೆ ಮತ್ತು ಅಡಿಗಲ್ ಸಮಾರಂಭವನ್ನು ಮಾಡಿದ್ರು. ಅದರಲ್ಲಿ ಕೂಡ ಅವ್ರು ಮಾತಾಡ್ತಕ್ಕಂಥ ತಾವೆಲ್ಲ ಗಮನಿಸಿದ್ರಿ. ನಮ್ಮದೇ ಆದಂಥ ಒಂದು ನಡಿಬೇಕಾದ್ರೆ ಅದು ಕಾಲ ನಡೆಯಂಗಿಲ್ಲ. ಇವತ್ತು ಏನಿದ್ರು ಕೂಡ ತಾವು ಮತಕ್ಷೇತ್ರದ ಬಗ್ಗೆ ಪರವಾಗಿ ಮಾತಾಡಬೇಕು. ಹೊರತಾಗಿ ಮತಕ್ಷೇತ್ರನ ಸುಮ್ಮನೆ ನೀವು ಸರ್ಕಾರ ಬಗ್ಗೆ ಮಾತಾಡೋದಾಯಿತು, ಬೇರೆಯವ್ರ ಬಗ್ಗೆ ಮಾತಾಡೋದು, ಅವೆಲ್ಲ ಮಾತಾಡೋದು ಬಿಡಬೇಕು. ಇವತ್ತು ಏನಾದರೂ ಸ್ಪೆಷಲ್ವಾಗಿ ಇದ್ರೆ ಹೇಳಬೇಕು.
ಇದು ಆಗಿಲ್ಲ ಇದು ಮಾಡಿಲ್ಲ ಅಂತಕ್ಕಂಥ. ಇವತ್ತು ಮರಳು ಮಾಫಿ ಅಂತೀರಿ, ಎಷ್ಟು ಕೇಸ್ಗಳನ್ನ ಸ್ವಲ್ಪ ಪೊಲ್ಯೂಷನ್ ಅಂತ ನೋಡ್ರಿ, ಹೋಗಿ ಗಮನಿಸಿರಿ. ನೂರಾರು ವೆಹಿಕಲ್ಗಳನ್ನ ಸೀಲ್ ಮಾಡಿ ಕೇಸ್ಗಳು ಮಾಡಿದ್ದಾರೆ. ಇವತ್ತು ನೂರಾರು ಗಾಡಿಗಳನ್ನ ಇಟ್ಕೊಂಡು ಇವತ್ತು ರೈಲ್ವೆಯವರು ತುಂಬಿಸ್ಕೊಂಡಿದ್ದಾರೆ, ಮನೆ ತಹಸೀಲ್ದಾರರು ಮತ್ತು ಪೊಲೀಸ್ ಇಲಾಖೆಯವರು. ಅದಕ್ಕೆ ನಿಮ್ಮ ಕೇಳಿದ್ರೆ ನೀವು ಹೋಗಿ ಅಸೆಂಬ್ಲಿಯಲ್ಲಿ ಮಾತಾಡಿಕೊಂಡು ಈ ತರ ಮಾಡಿದ್ರೆ ಅಧಿಕಾರಿಗಳು ಈ ತರ ದೌರ್ಜನ್ಯ ಈ ತರ ಬ್ಲ್ಯಾಕ್ ಮಾಡಿದ್ರೆ ಯಾವ ಅಧಿಕಾರಿಗಳು ನಮ್ಮ ಗೌರ್ಮೆಂಟ್ ಕಾಲೇಜ್ ಕೆಲಸ ಮಾಡಬೇಕು? ಇವರ ರಭಸಕ್ಕೆ ಈ ತರ ಮಾಡಿದ್ರೆ ಯಾವ ಅಧಿಕಾರಿ ಬರ್ಲಕ್ಕಾಗಲ್ಲ. ಮೋಸ್ಟ್ಲಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ತಮಗೆ, 1972ರಿಂದ 2013 ತನ 2017 ತನ ಯಾವ ಪೊಲೀಸ್ ಠಾಣೆಯಲ್ಲಿ PSI ಗುರುಮಿಟ್ಕಲ್, ಯಾವ ಗುರುಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು 8 ದಿವಸ PSI ಇಲ್ಲ ಅಂತಕ್ಕಂಥ ಮಾತು ಯಾರು ತಾವು ಕೇಳಿಲ್ಲ, ಅದು ಆಗಲಿಲ್ಲ. ಆದರೆ 2018ರಲ್ಲಿ JDS ಶಾಸಕರಿಗೆ ಚುನಾಯಿತರಾದ್ಮೇಲೆ ಯಾರು ನಾಗನಗೌಡರು ಅವರ ಒಂದು ದಬ್ಬಾಳಿಕೆಗೆ ನಮ್ಮ ಗುರುಮಿಟ್ಕಲ್ 72ರಿಂದ ಇಲ್ಲಿವರೆಗೆ ಗುರುಮಿಟ್ಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ 6 ತಿಂಗಳು ಯಾರು PSI ಬರಲಿಲ್ಲ. 6 ತಿಂಗಳ ಪೊಲೀಸ್ ಸ್ಟೇಷನ್ ಪೋಸ್ಟ್ PSI ಪೋಸ್ಟ್ ಖಾಲಿ ಇತ್ತು. ಯಾರು ಬರ್ಲಕ್ಕ ರೆಡಿ ಆಗಿರಲಿಲ್ಲ MLA ಅವ್ರ ಕಾಟಕ್ಕೆ. ಈ ತರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದು ಬಿಡಬೇಕು. ಕ್ಷೇತ್ರ ಕಡೆ ಅಭಿವೃದ್ಧಿಗೋಸ್ಕರ ಗಮನ ಹರಿಸಬೇಕು. ಸಾರ್ವಜನಿಕರಿಗೆ ರೈತರ ಬಗ್ಗೆ ಮಾತಾಡ್ರಿ, ಸುಮ್ಮನೆ ಯಾವುದೋ ಒಂದು ಮಾತಾಡಿ ನಮ್ಮ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ನಾವು ಹೇಳಕ್ಕೆ ಬಯಸ್ತೀವಿ.